ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಅರ್ಥಶಾಸ್ತ್ರ ವಿಷಯದ ಕೌಟಲ್ಯ ವೇದಿಕೆಗೆ ಮತ್ತೊಮ್ಮೆ ಸ್ವಾಗತಿಸುತ್ತಾ, ಇವತ್ತಿನ ಈ ಒಂದು ಅವಧಿಯಲ್ಲಿ SCP ಸಂಬಂಧಪಟ್ಟಂತೆ BA ಸೆಕೆಂಡ್ ಸೆಮ್ಮಿನ ಸಮಗ್ರ ಅರ್ಥಶಾಸ್ತ್ರ ವಿಷಯದ ಪ್ರಮುಖ 2 ಅಂಕದ ಪ್ರಶ್ನೆಗಳನ್ನ ಈ ಒಂದು ಅವಧಿಯಲ್ಲಿ ಚರ್ಚೆ ಮಾಡುತ್ತಾ ಹೋಗೋಣ. ಒಂದು, ಸಮಗ್ರ ಅರ್ಥಶಾಸ್ತ್ರ ಎಂದರೇನು? ಇದು ಮೊದಲನೇ ಪ್ರಶ್ನೆ. ಉತ್ತರ: ಆರ್ಥಿಕ ಚಟುವಟಿಕೆಗಳನ್ನು ಇಡಿಯಾಗಿ ಅಧ್ಯಯನ ಮಾಡುವುದಕ್ಕೆ ನಾವೇನ್ ಕರಿತೀವಿ? ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ. ಅಥವಾ ಇದು ಆರ್ಥಿಕ ವ್ಯವಸ್ಥೆಯನ್ನ ಒಟ್ಟಾರೆಯಾಗಿ ಅಧ್ಯಯನ ಮಾಡುವಂತ ಕೆಲಸವನ್ನ ಮಾಡ್ತದೆ. ಯಾವುದು? ಸಮಗ್ರ ಅರ್ಥಶಾಸ್ತ್ರ. ಸೂಕ್ಷ್ಮ ಅರ್ಥಶಾಸ್ತ್ರವು ಆರ್ಥಿಕತೆಯ ಸಣ್ಣ ಸಣ್ಣ ಘಟಕಗಳನ್ನ ಅಥವಾ ಆರ್ಥಿಕತೆಯ ಚಟುವಟಿಕೆಗಳನ್ನ ಬಿಡಿ ಬಿಡಿಯಾಗಿ ಅಧ್ಯಯನ ಮಾಡುವಂತ ಕೆಲಸವನ್ನ ಮಾಡ್ತದ. ಆದ್ರೆ ಸಮಗ್ರ ಅರ್ಥಶಾಸ್ತ್ರವು ಆರ್ಥಿಕ ಚಟುವಟಿಕೆಗಳನ್ನ ಬಿಡಿ ಬಿಡಿಯಾಗಿ ಅಧ್ಯಯನ ಮಾಡುವುದರ ಬದಲು ಇಡಿಯಾಗಿ, ಅಂದ್ರೆ ಸಂಪೂರ್ಣವಾಗಿ ಆರ್ಥಿಕ ವ್ಯವಸ್ಥೆಯನ್ನ ಅಧ್ಯಯನ ಮಾಡುವಂತ ಒಂದು ಅರ್ಥಶಾಸ್ತ್ರಕ್ಕೆ ನಾವೇನ್ ಕರಿತೀವಿ? ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ. ಇದು ಪ್ರಶ್ನೆ ಸಂಖ್ಯೆ 1. ಪ್ರಶ್ನೆ ಸಂಖ್ಯೆ 2, ಸಮಗ್ರ ಅರ್ಥಶಾಸ್ತ್ರದ 2 ಪ್ರಾಮುಖ್ಯತೆ ಅಥವಾ 2 ಮಹತ್ವವನ್ನ ತಿಳಿಸಿ. ಉತ್ತರ: ಸಮಗ್ರ ಅರ್ಥಶಾಸ್ತ್ರವು ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡುವಂತ ಕೆಲಸವನ್ನ ಮಾಡ್ತದೆ. ಇದು 1ನೆಯ ಮಹತ್ವ. 2, ಸಮಗ್ರ ಅರ್ಥಶಾಸ್ತ್ರವು ಆರ್ಥಿಕ ಸಮಸ್ಯೆಗಳನ್ನ ನಿವಾರಣೆ ಮಾಡುವಂತ ಕೆಲಸವನ್ನ ಮಾಡ್ತದೆ. ಇವು 2 ಮಹತ್ವ ಅಥವಾ ಪ್ರಾಮುಖ್ಯತೆ. ಇನ್ನೊಂದು, ರಾಷ್ಟ್ರೀಯ ಆದಾಯ ಎಂದರೇನು? ಇದು ಮತ್ತೊಂದು ಪ್ರಶ್ನೆ. ಒಂದು ದೇಶವು ಒಂದು ನಿರ್ದಿಷ್ಟ ಅವಧಿಯಲ್ಲಿ ತಾನು ಉತ್ಪಾದನೆ ಮಾಡಿದ ಎಲ್ಲ ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯಕ್ಕೆ ನಾವೇನ್ ಕರಿತೀವಿ? ರಾಷ್ಟ್ರೀಯ ಆದಾಯ ಅಥವಾ ರಾಷ್ಟ್ರೀಯ ವರಮಾನ ಅಂತ ಹೇಳಿ ಕರಿತೀವಿ. ಏನು? ಒಂದು ದೇಶ ಒಂದು ನಿರ್ದಿಷ್ಟ ಅವಧಿ ಒಳಗ ತಾನು ಉತ್ಪಾದನೆ ಮಾಡಿದಂತ ಎಲ್ಲ ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯಕ್ಕೆ ನಾವೇನ್ ಕರಿತೀವಿ? ರಾಷ್ಟ್ರೀಯ ಆದಾಯ ಅಂತೇಳಿ ಕರಿತೀವಿ. ಇದು ಪ್ರಶ್ನೆ ಸಂಖ್ಯೆ 3. 4, ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂದ್ರೇನು? ಪ್ರಶ್ನೆ ಇದೆ, ಅದಕ್ಕೆ ಸಂಬಂಧಪಟ್ಟಂತ ಉತ್ತರ: ಒಂದು ರಾಷ್ಟ್ರದಲ್ಲಿ ಅಥವಾ ಒಂದು ದೇಶದಲ್ಲಿ ಒಂದು ಗೊತ್ತಾದ ವರ್ಷದಲ್ಲಿ ಅಥವಾ ಒಂದು ನಿರ್ದಿಷ್ಟ ವರ್ಷದಲ್ಲಿ ಉತ್ಪಾದನೆಯಾದ ಎಲ್ಲ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯ ಮತ್ತು ಸವಕಳಿ ವೆಚ್ಚವನ್ನ ಕೂಡಿಸಿಕೊಂಡು ಅಳತೆ ಮಾಡುವಂತ ಒಂದು ವಿಧಾನಕ್ಕೆ ನಾವು ಏನ್ ಕರಿತೀವಿ? ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. ಇಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ನಾವೇನ್ ಮಾಡ್ತೇವೆ ಅಂತಂದ್ರ, ಒಟ್ಟು ರಾಷ್ಟ್ರೀಯ ಉತ್ಪನ್ನ = ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಪ್ಲಸ್ ಸವಕಳಿ ವೆಚ್ಚವನ್ನ ಕೂಡಿಸಲಾಗ್ತದೆ. ಏನು? ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯಕ್ಕೆ ಪ್ಲಸ್ ನಾವೇನ್ ಮಾಡ್ತೀವಿ? ಸವಕಳಿ ವೆಚ್ಚವನ್ನ ಕೂಡಿಸಿದಾಗ ನಮ್ಗೆ ಏನ್ ಲಭ್ಯ ಆಗ್ತದೆ? ಒಟ್ಟು ರಾಷ್ಟ್ರೀಯ ಉತ್ಪನ್ನ ಲಭ್ಯ ಆಗ್ತದೆ. ಇದು ಪ್ರಶ್ನೆ ಸಂಖ್ಯೆ 4. 5, ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂದ್ರೇನು ಎಂಬ ಪ್ರಶ್ನೆ ಕೇಳಲಾಗಿದೆ. ಉತ್ತರ: ಸರಕು ಮತ್ತು ಸೇವೆಗಳ ನಿವ್ವಳ ಮಾರುಕಟ್ಟೆ ಮೌಲ್ಯಕ್ಕೆ ನಾವೇನ್ ಕರಿತೀವಿ? ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರ, ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಸವಕಳಿ ವೆಚ್ಚವನ್ನ ಕಳೆದಾಗ ಲಭ್ಯವಾಗುವ ಉತ್ಪನ್ನವೇ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಆಗಿದೆ. ಏನು? ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ನಾವೇನ್ ಕಳಿಬೇಕು? ಸವಕಳಿ ವೆಚ್ಚವನ್ನ ಕಳೆದಾಗ ಲಭ್ಯವಾಗುವಂತ ಉತ್ಪನ್ನ ಯಾವುದು? ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ಇದು ಪ್ರಶ್ನೆ ಸಂಖ್ಯೆ 5. 6th one, GNP, NNP, GDP, NDP, PCI ಗಳನ್ನ ವಿಸ್ತರಿಸಿ ಕೇಳಬಹುದು. ಒಂದೊಂದಾಗಿ ನೋಡೋಣ. GNP ಅಂತಂದ್ರ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂದಂಗ, ಕನ್ನಡದಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ. NNP ಅಂತಂದ್ರ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂದಂಗ, ಕನ್ನಡದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ನೆಕ್ಸ್ಟ್ ಒನ್, GDP ಅನ್ನ ವಿಸ್ತರಿಸಿ GDP ಅಂತಂದ್ರ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದಂಗ, ಕನ್ನಡದೊಳಗ ಒಟ್ಟು ದೇಶೀಯ ಉತ್ಪನ್ನ.
ಇನ್ನು NDP ಅಂತಂದ್ರ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ನಿವ್ವಳ ದೇಶೀಯ ಉತ್ಪನ್ನ ಅಂದಂಗ. PCI ಅಂತಂದ್ರ ಪರ್ ಕ್ಯಾಪಿಟಾ ಇನ್ಕಮ್ ಅಂದಂಗ. ಕನ್ನಡದಲ್ಲಿ ತಲಾ ಆದಾಯ ಅಂತೇಳಿ ನಾವೇನ್ ಮಾಡ್ತೀವಿ ಕರಿತೀವಿ. ಇಷ್ಟು ಎಕ್ಸಾಮ್ ಒಳಗೆ ಏನ್ ಮಾಡ್ಬೋದು, ವಿಸ್ತರಿಸಿ ಅಂತೇಳಿ ಕೇಳ್ಬೋದು. ಇವುಗಳನ್ನ ನೋಟ್ ಮಾಡ್ಬೋದು. ನೆಕ್ಸ್ಟ್ ಒನ್ 7th ಒನ್, ತಲಾ ಆದಾಯ ಎಂದರೇನು ಎಂಬ ಪ್ರಶ್ನೆ ಕೇಳಬಹುದು. ಅದಕ್ಕೆ ಉತ್ತರ, ಒಂದು ದೇಶದ ಅಥವಾ ದೇಶದ ಒಟ್ಟು ರಾಷ್ಟ್ರೀಯ ಆದಾಯವನ್ನ ಆ ದೇಶದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಲಭ್ಯವಾಗುವಂತ ಆದಾಯವೇ ನಾವೇನ್ ಕರಿತೀವಿ ತಲಾ ಆದಾಯ ಅಂತ ಕರಿತೀವಿ. ಹೀಗಾಗಿ ತಲಾ ಆದಾಯ = ಒಟ್ಟು ರಾಷ್ಟ್ರೀಯ ಆದಾಯ ಡಿವೈಡ್ ಬೈ ಒಟ್ಟು ದೇಶದ ಜನಸಂಖ್ಯೆ. ಅವನ್ನ ಎರಡು ಭಾಗಿಸಿದಾಗ ನಮ್ಗೆ ಲಭ್ಯವಾಗುವಂತ ಇನ್ಕಮ್ ಯಾವುದು, ತಲಾ ಆದಾಯ ಆಗಿದೆ. ಇದು ಪ್ರಶ್ನೆ ಸಂಖ್ಯೆ 7. ಪ್ರಶ್ನೆ ಸಂಖ್ಯೆ 8, ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡುವಾಗ ಎದುರಾಗುವಂತ 2 ತೊಡಕುಗಳು ಅಥವಾ ಸಮಸ್ಯೆಗಳು ಯಾವುವು ಎಂಬ ಪ್ರಶ್ನೆ ಕೇಳಬಹುದು. ಅದಕ್ಕೆ ಉತ್ತರ ಯಾವುದು, ಒಂದು ಅನಕ್ಷರತೆ, ಇನ್ನೊಂದು ಯಾವುದು ಅಂಕಿ ಅಂಶಗಳ ಅಲಭ್ಯತೆ ಉಂಟಾಗ್ತದ. 9, ಸಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತದ 2 ಕಲ್ಪನೆಗಳನ್ನ ತಿಳಿಸಿ ಎಂಬ ಪ್ರಶ್ನೆ ಕೇಳಬಹುದು. ಅದಕ್ಕೆ ಉತ್ತರ ಏನು, ಸಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತವು ಅದರ ಕಲ್ಪನೆಗಳು 1, ಪೂರ್ಣೋದ್ಯೋಗದ ಕಲ್ಪನೆಯನ್ನು ಹೊಂದಿರುತ್ತದೆ, ಆರ್ಥಿಕತೆಯಲ್ಲಿ ಪರಿಪೂರ್ಣವಾದ ಪೈಪೋಟಿಯನ್ನ ಹೊಂದಿರುತ್ತದೆ. ಇವು 2 ಕಲ್ಪನೆ ಅದಾವು, ನೋಟ್ ಮಾಡ್ತೀವಿ. 10, JB ಶೆರ್ರವರ ಮಾರುಕಟ್ಟೆ ನಿಯಮವನ್ನ ತಿಳಿಸಿ ಎಂಬ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಏನು, JB ಶೆರ್ರವರ ಮಾರುಕಟ್ಟೆ ನಿಯಮ, ಪೂರೈಕೆಯು ತನ್ನ ಬೇಡಿಕೆಯನ್ನ ತಾನೇ ಸೃಷ್ಟಿಸಿಕೊಳ್ಳುತ್ತದೆ. ಇದಕ್ಕೆ ನಾವೇನ್ ಕರಿತೀವಿ, JBC ಮಾರ್ಕೆಟ್ ಲಾ ಅಂತ ಕರಿತೀವಿ. ಇದು ಪ್ರಶ್ನೆ ಸಂಖ್ಯೆ 10. 11, ಪರಿಣಾಮಕಾರಿ ಬೇಡಿಕೆ ತತ್ವ ಅಥವಾ ಪರಿಣಾಮಕಾರಿ ಬೇಡಿಕೆ ಎಂದ್ರೇನು ಎಂಬ ಪ್ರಶ್ನೆ ಕೇಳಲಾಗಿದೆ. ಅದಕ್ಕೆ ಉತ್ತರ ನೋಡ್ರಿ, ಸರಕು ಮತ್ತು ಸೇವೆಗಳ ಸಮಗ್ರ ಬೇಡಿಕೆ ಮತ್ತು ಸಮಗ್ರ ಪೂರೈಕೆ ಸಮಗೊಳ್ಳುವ ಬಿಂದುವಿಗೆ ನಾವೇನ್ ಕರಿತೀವಿ, ಪರಿಣಾಮಕಾರಿ ಬೇಡಿಕೆ ತತ್ವ ಅಂತೇಳಿ ಕರಿತೀವಿ. ಇನ್ನು ಕೂಡ ಗಮನಿಸಬೇಕು. ಪ್ರಶ್ನೆ ಸಂಖ್ಯೆ 12, ಸಮಗ್ರ ಬೇಡಿಕೆ ಬಿಂಬಕ ಅಂದ್ರೇನು? ಆರ್ಥಿಕತೆಯಲ್ಲಿನ ಎಲ್ಲಾ ಉದ್ಯಮಿಗಳು ವಿವಿಧ ಮಟ್ಟಗಳಲ್ಲಿ ಉತ್ಪಾದಿಸಿದ ತಮ್ಮ ಉತ್ಪನ್ನಗಳ ಮಾರಾಟದಿಂದ ನಿರೀಕ್ಷಿಸುವ ಆದಾಯದ ಒಟ್ಟು ಮೊತ್ತವನ್ನ ನಾವೇನ್ ಕರಿತೀವಿ, ಸಮಗ್ರ ಬೇಡಿಕೆ ಬಿಂಬಕ ಅಂತ ಕರಿತೀವಿ. ಅಂದ್ರ ನಾವು ವಸ್ತುಗಳನ್ನ ಏನ್ ಉತ್ಪಾದನೆ ಮಾಡ್ತೀವಲ್ಲ, ಆ ವಸ್ತುಗಳನ್ನ ಉತ್ಪಾದನೆ ಮಾಡಿದ್ಮೇಲೆ ಆ ಉತ್ಪನ್ನದಿಂದ ನಿರೀಕ್ಷಿತ ಮಾಡುವಂತ ಒಂದು ಆದಾಯಕ್ಕೆ ನಾವೇನ್ ಕರಿತೀವಿ, ಸಮಗ್ರ ಬೇಡಿಕೆ ಬಿಂಬಕ ಅಂತ ಕರಿತೀವಿ. 13, ಸಮಗ್ರ ಪೂರೈಕೆ ಬಿಂಬಕ ಅಂದ್ರೇನು ಎಂಬ ಪ್ರಶ್ನೆ ಇದೆ. ಆರ್ಥಿಕತೆ ಒಂದರಲ್ಲಿ ಎಲ್ಲಾ ಉದ್ಯಮಿಗಳು ವಿವಿಧ ಉದ್ಯೋಗ ಮಟ್ಟಗಳಲ್ಲಿ ತಮ್ಮ ಉತ್ಪನ್ನದ ಮಾರಾಟದಿಂದ ಪಡೆಯಲೇಬೇಕಾದ ಆದಾಯದ ವಿವಿಧ ಮೊತ್ತಗಳನ್ನ ನಾವೇನ್ ಕರಿತೀವಿ, ಸಮಗ್ರ ಪೂರೈಕೆ ಬಿಂಬಕ ಅಂತ ಕರಿತೀವಿ. ಅಲ್ಲೇನಿತ್ತು, ನಿರೀಕ್ಷಿತ ಆದಾಯ ಇತ್ತು. ಇಲ್ಲಿ ಕಂಪಲ್ಸರಿಯಾಗಿ ಪಡೆಯಲೇಬೇಕಾದಂತ ಒಂದು ಆದಾಯಕ್ಕೆ ನಾವೇನ್ ಕರಿತೀವಿ, ಸಮಗ್ರ ಪೂರೈಕೆ ಬಿಂಬಕ ಅಂತ ಕರಿತೀವಿ. 14, ಸಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತದ ಅರ್ಥಶಾಸ್ತ್ರಜ್ಞರನ್ನ ಹೆಸರಿಸಿ. ಆಡಮ್ ಸ್ಮಿತ್, ಡೇವಿಡ್ ರಿಕಾರ್ಡೋ, TR ಮಾಲ್ಥಸ್, JS ಮಿಲ್, ವಿಲಿಯಂ ಸೀನಿಯರ್, JBC, ಅಲ್ಫ್ರೆಡ್ ಮಾರ್ಸಲ್, AC ಪಿಗು, ಯಜ್ವರ್ತ್. ಇವೆಲ್ಲ ಏನಿವು ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು. ಪ್ರಶ್ನೆ ಸಂಖ್ಯೆ 15, ಅನುಭೋಗ ಕ್ರಿಯೆ ಅಥವಾ ಅನುಭೋಗದ ಪ್ರವೃತ್ತಿ ಎಂದರೇನು ಎಂಬ ಪ್ರಶ್ನೆ ಕೇಳಬಹುದು. ಅದಕ್ಕೆ ಉತ್ತರ, ಅನುಭೋಗ ಮತ್ತು ಆದಾಯಗಳ ನಡುವಿನ ಒಂದು ಸಂಬಂಧವನ್ನ ತಿಳಿಸುವುದಕ್ಕೆ ನಾವೇನ್ ಕರಿತೀವಿ, ಅನುಭೋಗದ ಪ್ರವೃತ್ತಿ ಅಂತ ಕರಿತೀವಿ. ಪ್ರಶ್ನೆ ಸಂಖ್ಯೆ 16, ಸರಾಸರಿ ಅನುಭೋಗದ ಪ್ರವೃತ್ತಿ ಎಂದರೇನು? ಒಟ್ಟು ಆದಾಯ ಮತ್ತು ಒಟ್ಟು ಅನುಭೋಗದ ವೆಚ್ಚದ ನಡುವಿನ ಸಂಬಂಧವನ್ನ ತಿಳಿಪಡಿಸುವುದಕ್ಕೆ ನಾವೇನ್ ಕರಿತೀವಿ, ಸರಾಸರಿ ಅನುಭೋಗದ ಪ್ರವೃತ್ತಿ ಅಂತೇಳಿ ಕರಿತೀವಿ. ಪ್ರಶ್ನೆ ಸಂಖ್ಯೆ 17, JM ಕೇನ್ಸನ ಅನುಭೋಗದ ಮಾನಸಿಕ ನಿಯಮವನ್ನ ತಿಳಿಸಿ ಎಂಬ ಪ್ರಶ್ನೆ ಕೇಳಬಹುದು. ನೋಡ್ರಿಲೆ, ಆದಾಯ ಹೆಚ್ಚಿದಂತೆ ಅನುಭೋಗವು ಹೆಚ್ಚುತ್ತದೆ, ಆದರೆ ಆದಾಯ ಹೆಚ್ಚಿದ ಪ್ರಮಾಣದಲ್ಲಿ ಅನುಭೋಗವು ಹೆಚ್ಚುವುದಿಲ್ಲ ಎಂಬುದನ್ನ ಕೇನ್ಸನ್ನ ಮಾನಸಿಕ ನಿಯಮ ಏನ್ ಮಾಡ್ತದ, ತಿಳಿಸಿ ಕೊಡ್ತದ. 18, ಸೀಮಾಂತ ಅನುಭೋಗ ಪ್ರವೃತ್ತಿ ಎಂದ್ರೇನು
ಪ್ರಶ್ನೆ ಉತ್ತರ ಒಟ್ಟು ಅನುಭೋಗದ ವೆಚ್ಚದಲ್ಲಿನ ಬದಲಾವಣೆ ಮತ್ತು ಒಟ್ಟು ಆದಾಯದಲ್ಲಿನ ಬದಲಾವಣೆಯ ನಡುವಿನ ಅನುಪಾತಕ್ಕೆ ನಾವೇನ್ ಕರಿತೀವಿ ಸೀಮಾಂತ ಅನುಭೋಗದ ಪ್ರವೃತ್ತಿ ಅಂತ ಕರಿತೀವಿ. ಪ್ರಶ್ನೆ ಸಂಖ್ಯೆ 19 ಊಟೆಯ ಕ್ರಿಯೆ ಅಥವಾ ಊಟೆಯ ಪ್ರವೃತ್ತಿ ಎಂದರೇನು ಎಂಬ ಪ್ರಶ್ನೆ ಕೇಳಬಹುದು. ಅದಕ್ಕೆ ಉತ್ತರ ಊಟೆ ಮತ್ತು ಆದಾಯದ ನಡುವಿನ ಸಂಬಂಧವನ್ನ ತಿಳಿಪಡಿಸುವುದಕ್ಕೆ ನಾವೇನ್ ಕರಿತೀವಿ ಊಟೆಯ ಪ್ರವೃತ್ತಿ ಅಂತೇಳಿ ಕರಿತೀವಿ. ಪ್ರಶ್ನೆ ಸಂಖ್ಯೆ 20 ಒಟ್ಟು ಊಟೆ ಮತ್ತು ನಿವ್ವಳ ಊಟೆ ಅಥವಾ ಹೂಡಿಕೆ ಅಂದ್ರೇನು ಪ್ರಶ್ನೆ ಕೇಳಬಹುದು. ಉತ್ತರ ಬಂಡವಾಳದ ಸವಕಳಿ ವೆಚ್ಚವನ್ನ ಒಳಗೊಂಡ ಹೂಟೆಯು ಅಥವಾ ಹೂಡಿಕೆಯು ಒಟ್ಟು ಹೂಡಿಕೆಯಾಗಿದೆ. ಇನ್ನು ಸವಕಳಿ ವೆಚ್ಚವನ್ನ ಒಳಗೊಂಡಿಲ್ಲದ ಆ ಹೂಡಿಕೆಗೆ ನಾವೇನ್ ಕರಿತೀವಿ ನಿವ್ವಳ ಹೂಡಿಕೆ ಅಂತೇಳಿ ಕರಿತೀವಿ. ಪ್ರಶ್ನೆ ಸಂಖ್ಯೆ 21 ಸರಾಸರಿ ಹೂಟೆಯ ಅಥವಾ ಹೂಡಿಕೆಯ ಪ್ರವೃತ್ತಿ ಎಂದರೇನು? ಒಂದು ನಿರ್ದಿಷ್ಟ ಆದಾಯದ ಮಟ್ಟದಲ್ಲಿ ಮಾಡಲಾಗುವ ಹೂಟೆಯನ್ನ ಸರಾಸರಿ ಹೂಟೆಯ ಪ್ರವೃತ್ತಿ ಎಂದು ಕರೆಯುತ್ತೇವೆ. 22 ಸೀಮಾಂತ ಹೂಟೆಯ ಪ್ರವೃತ್ತಿ ಎಂದರೇನು? ಉತ್ತರ ಹೆಚ್ಚುವರಿ ಆದಾಯದಲ್ಲಿ ಮಾಡಲಾಗುವ ಹೆಚ್ಚುವರಿ ಹೂಡಿಕೆಯ ಒಂದು ಮೊತ್ತವನ್ನ ನಾವೇನ್ ಕರಿತೀವಿ ಸೀಮಾಂತ ಹೂಡಿಕೆ ಅಂತೇಳಿ ಕರಿತೀವಿ. ಪ್ರಶ್ನೆ ಸಂಖ್ಯೆ 23 ಬಂಡವಾಳ ಸೀಮಾಂತ ದಕ್ಷತೆ ಎಂದರೇನು? ಉತ್ತರ ಪ್ರಸ್ತುತ ಅಥವಾ ಹೊಸ ಹೆಚ್ಚುವರಿ ಬಂಡವಾಳ ಹೂಟೆಯಿಂದ ಅಥವಾ ಹೂಡಿಕೆಯಿಂದ ನಿರೀಕ್ಷಿಸಲಾಗುವ ಲಾಭವನ್ನ ಬಂಡವಾಳದ ಸೀಮಾಂತ ದಕ್ಷತೆ ಅಂತೇಳಿ ನಾವೇನ್ ಮಾಡ್ತೀವಿ ಕರೆಯುವಂತ ಕೆಲಸವನ್ನ ಮಾಡ್ತೀವಿ. ಪ್ರಶ್ನೆ ಸಂಖ್ಯೆ 24 ಗುಣಕ ಅಂದ್ರೇನು? ಉತ್ತರ ಇದು ಆದಾಯದಲ್ಲಿನ ಬದಲಾವಣೆ ಮತ್ತು ಹೂಡಿಕೆಯಲ್ಲಿನ ಬದಲಾವಣೆಯ ನಡುವಿನ ಅನುಪಾತಕ್ಕೆ ನಾವೇನ್ ಕರಿತೀವಿ ಗುಣಕ ಅಂತ ಕರಿತೀವಿ. ಏನು ಆದಾಯದ ಬದಲಾವಣೆ ಮತ್ತು ಹೂಡಿಕೆಯಲ್ಲಿನ ಬದಲಾವಣೆಯ ನಡುವಿನ ಅನುಪಾತವೇ ಯಾವುದು ಗುಣಕ ಆಗಿದೆ. ಅಥವಾ ಹೂಡಿಕೆಯ ಬದಲಾವಣೆಯ ಪರಿಣಾಮವಾಗಿ ಆದಾಯದಲ್ಲಾಗುವ ಬದಲಾವಣೆಯ ಪ್ರಮಾಣವನ್ನ ತಿಳಿಸುವುದಕ್ಕೆ ಗುಣಕ ಅಂತೇಳಿ ಕರಿತೀವಿ. ಗುಣಕದ ಸೂತ್ರ 1/1 - MPC. ಕೆ ಅಂದ್ರ ಗುಣಕ ಅಂದಂಗ ಇನ್ MPC ಅಂತಂದ್ರ ಮಾರ್ಜಿನಲ್ ಪರ್ಸೆಂಟೇಜ್ ಕನ್ಸಂಪ್ಷನ್ ಅಥವಾ ಕನ್ನಡದಲ್ಲಿ ಸೀಮಾಂತ ಅನುಭೋಗ ಪ್ರವೃತ್ತಿ ಅಂತೇಳಿ MPC ಯನ್ನ ಕರೆಯಲಾಗ್ತದೆ. ಪ್ರಶ್ನೆ ಸಂಖ್ಯೆ 25 ಹಿಮ್ಮುಖ ಗುಣಕ ಎಂದರೇನು ಎಂಬ ಪ್ರಶ್ನೆ ಕೇಳಬಹುದು. ಹೂಡಿಕೆಯ ಪ್ರಮಾಣದಲ್ಲಿ ಇಳಿತಾಯವಾದಾಗ ಆದಾಯದಲ್ಲಿ ಹಲವು ಪಟ್ಟು ಕಡಿಮೆಗೊಳ್ಳುವ ಪ್ರಕ್ರಿಯೆ ನಾವೇನ್ ಕರಿತೀವಿ ಹಿಮ್ಮುಖ ಗುಣಕ ಅಂತ ಕರಿತೀವಿ. 26 ಯೋಗೋತ್ಕರ್ಷ ಎಂದರೇನು ಎಂಬ ಪ್ರಶ್ನೆ ಕೇಳಬಹುದು. ಪ್ರೇರಿತ ಹೂಡಿಕೆಯ ಮೇಲೆ ಅನುಭೋಗದ ಹೆಚ್ಚಳವು ಬೀರುವ ಪರಿಣಾಮವನ್ನ ನಾವೇನ್ ಕರಿತೀವಿ ಯೋಗೋತ್ಕರ್ಷ ಅಂತೇಳಿ ಕರಿತೀವಿ. ಏನೋ ಪ್ರೇರಿತ ಹೂಡಿಕೆಯ ಮೇಲೆ ಅನುಭೋಗದ ಹೆಚ್ಚಳವು ಬೀರುವ ಪರಿಣಾಮವನ್ನು ನಾವೇನ್ ಕರಿತೀವಿ ಯೋಗೋತ್ಕರ್ಷ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೀವಿ. ಪ್ರಶ್ನೆ ಸಂಖ್ಯೆ 27 ಆರ್ಥಿಕ ಆವರ್ತ ಅಥವಾ ವ್ಯಾಪಾರದ ಚಕ್ರ ಅಂದ್ರೇನು ಎಂಬ ಪ್ರಶ್ನೆ ಕೇಳಬಹುದು. ಸಮಗ್ರ ಆರ್ಥಿಕ ಚಟುವಟಿಕೆಗಳಲ್ಲಿನ ಅಲೆಗಳ ಮಾದರಿಯ ಏರಿಳಿತಗಳನ್ನ ಆರ್ಥಿಕ ಆವರ್ತ ಅಥವಾ ವ್ಯಾಪಾರದ ಚಕ್ರ ಅಂತೇಳಿ ಕರಿತೇವೆ. ಪ್ರಶ್ನೆ ಸಂಖ್ಯೆ 28 ಆರ್ಥಿಕ ಆವರ್ತಗಳ 2 ಲಕ್ಷಣಗಳನ್ನ ತಿಳಿಸಿ ಅಂತ ಕೇಳಲಾಗಿದೆ. ಒಂದು ಸಾಗರದ ಅಲೆಗಳ ರೂಪದಲ್ಲಿ ಕಂಡು ಬರ್ತದೆ. ಪುನರಾವರ್ತನೆ ಆಗುವಂತ ಲಕ್ಷಣಗಳನ್ನ ಒಳಗೊಂಡಿರುತ್ತದೆ. ಭಿನ್ನ ಸ್ವರೂಪವನ್ನ ಹೊಂದಿರುವಂತ ಕೆಲಸವನ್ನ ಮಾಡ್ತದೆ. 29 ಆರ್ಥಿಕ ಆವರ್ತದ 2 ಕಾರಣಗಳನ್ನ ತಿಳಿಸಿ. ಒಂದು ಮಿತಿಮೀರಿದ ಹೂಡಿಕೆ, ಇನ್ನೊಂದು ಕಡಿಮೆ ಅನುಭೋಗ ಅಥವಾ ಅಧಿಕ ಉಳಿತಾಯದ ಮಟ್ಟ. 30 ಹಣದುಬ್ಬರ ಅಥವಾ ಅತಿ ಪ್ರಸರಣ ಅಂದ್ರೇನು ಎಂಬ ಪ್ರಶ್ನೆ ಕೇಳಬಹುದು. ವಸ್ತುವಿನ ಬೆಲೆಯು ನಿರಂತರವಾಗಿ ಹೆಚ್ಚಳವಾಗುವ ಮತ್ತು ಹಣದ ಮೌಲ್ಯವು ಕಡಿಮೆಯಾಗುವ ಸನ್ನಿವೇಶಕ್ಕೆ ನಾವೇನ್ ಕರಿತೀವಿ ಹಣದುಬ್ಬರ ಅಂತೇಳಿ ಕರಿತೇವೆ. ಪ್ರಶ್ನೆ ಸಂಖ್ಯೆ 31 ಹಣದುಬ್ಬರದ ಅಂತರ ಅಂದ್ರೇನು? ಹಣದುಬ್ಬರದ ಅಂತರ ಅಂದ್ರೇನು ಎಂಬ ಪ್ರಶ್ನೆ ಕೇಳಬಹುದು. ಉತ್ತರ ಮೂಲ ಬೆಲೆಗಳಲ್ಲಿ ದೊರೆಯಬಹುದಾದ ಒಟ್ಟು ಉತ್ಪನ್ನಕ್ಕಿಂತ ಹೆಚ್ಚುವರಿಯಾಗಿರುವ ನಿರೀಕ್ಷಿತ ವೆಚ್ಚದ ಸ್ಥಿತಿಯು ಹಣದುಬ್ಬರದ ಅಂತರ
ವಾಗಿದೆ. ಓಕೆನಾ. ಪ್ರಶ್ನೆ ಸಂಖ್ಯೆ 32. ವೇತನ ಬೆಲೆ ನಮ್ಯತೆ ಸಿದ್ಧಾಂತವನ್ನ ವಿವರಿಸಿದವು ಯಾವುವು ಎಂಬ ಪ್ರಶ್ನೆ ಕೇಳಬಹುದು. ಅದಕ್ಕೆ ಉತ್ತರ ಯಾವುದು? ಎಸಿ ಪಿಗೋ. 33. ಇವೆಲ್ಲ ಈಜಿ ಇದೆ, ಸ್ವಲ್ಪ ನೋಡ್ಬಿಡ್ರಿ. ನಾಗಾಲೋಟದ ಹಣದುಬ್ಬರ ಅಂದ್ರೇನು ಪ್ರಶ್ನೆ ಕೇಳಬಹುದು. ಕೊರತೆ ಪ್ರೇರಿತ ಹಣದುಬ್ಬರ ಅಂದ್ರೇನು ಅದನ್ನು ಕೂಡ ಪ್ರಶ್ನೆ ಕೇಳಬಹುದು. ವ್ಯಾಪಕ ಹಣದುಬ್ಬರ ಅಂದ್ರೇನು, ವಿರಳ ಹಣದುಬ್ಬರ ಅಂದ್ರೇನು, ತೆರೆದ ಹಣದುಬ್ಬರ ಎಂದರೇನು, ಬೇಡಿಕೆ ಸೆಳೆತದ ಹಣದುಬ್ಬರ ಅಂದರೇನು. ಇವು ಹಣದುಬ್ಬರದ ವಿಧಗಳಿಗೆ ಸಂಬಂಧಪಟ್ಟಂತೆ ಟೈಪ್ಸ್ ಒಳಗೆ ಕಂಡು ಬರುವಂತ ಮೀನಿಂಗ್ಗಳು. ಸ್ವಲ್ಪ ಕಣ್ಣಾಡಿಸಿ ಇವನು ಕೂಡ ಏನ್ ಮಾಡಬಹುದು, ಎಕ್ಸಾಮ್ ಒಳಗೆ ಪ್ರಶ್ನೆಗಳಾಗಿ ಕೇಳಬಹುದು. ಓಕೆನಾ. ಇಷ್ಟು 38 ಪ್ರಶ್ನೆಗಳನ್ನ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬಹುಮುಖ್ಯವಾಗಿ ಆಯ್ದುಕೊಳ್ಳಲಾಗಿದೆ. ಇವುಗಳನ್ನ ಹೊರತುಪಡಿಸಿಯೂ ಕೂಡ 2 ಅಂಕದ ಪ್ರಶ್ನೆಗಳು ಎಕ್ಸಾಮ್ ಒಳಗೆ ಬರಬಹುದು. ಅವು ಯಾವಂತಂದ್ರ, ನೀವೇನು 5 ಮತ್ತು 10 ಮತ್ತು 15 ಅಂಕದ ಪ್ರಶ್ನೆಗಳು ಓದ್ತಿರಲ್ಲ, 5 ಮತ್ತು 10, 15 ಅಂಕಗಳ ಪ್ರಶ್ನೆಗಳನ್ನು ಓದುವಾಗ ಕಲ್ಪನೆಗಳು, ಮಿತಿಗಳು, ಲಕ್ಷಣಗಳು, ಕಾರಣ ಇವುಗಳನ್ನ ಎಕ್ಸಾಮ್ ಒಳಗೆ ಏನ್ ಮಾಡ್ತಾರೆ, ಕೇಳುವಂತ ಕೆಲಸವನ್ನ ಮಾಡ್ತಾರೆ. ಅಥವಾ ನಿರ್ಧರಿಸುವಂತ ಅಂಶಗಳು ಯಾವುವು, ಅಥವಾ ಅವಲಂಬನೆ ಆಗಿರುವಂತ ಅಂಶಗಳು ಯಾವುವು, 2 ತಿಳಿಸಿ, 4 ತಿಳಿಸಿ ಹಿಂಗೆಲ್ಲ ಕೇಳ್ತಾರಲ್ಲ, ಅವುಗಳನ್ನ ಲಾಂಗ್ ಕ್ವಶನ್ ಓದುವಾಗ ಕವರ್ ಹಾಕವು. ಆ ಲಾಂಗ್ ಕ್ವಶನ್ ಕೈ ಬಿಟ್ಟು ನಾ ಏನ್ ಮಾಡೇನಿ, ಈ ಅವಧಿಯಲ್ಲಿ 38 ಪ್ರಶ್ನೆಗಳನ್ನ ಆಯ್ದುಕೊಂಡು ನಿಮ್ಗೆ ತಿಳಿಸುವಂತ ಕೆಲಸವನ್ನ ಮಾಡಲಾಗಿದೆ. ಓಕೆನಾ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಮುಂದಿನ ಅವಧಿಯಲ್ಲಿ ನಿಮ್ಮ BA ಸೆಕೆಂಡ್ ಸೆಮ್ಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಒಳಗಡೆ ಯಾವ ಅತಿ ಪ್ರಮುಖವಾದಂತ ಪ್ರಶ್ನೆಗಳನ್ನ ಎಕ್ಸಾಮ್ ಒಳಗೆ ಕೇಳಬಹುದು ಅಂತ ಪ್ರಶ್ನೆಗಳನ್ನ ಚರ್ಚೆ ಮಾಡುವಂತ ಕೆಲಸವನ್ನ ಮಾಡುತ್ತೇನೆ. ಓಕೆ. ಇಲ್ಲಿಯ ತನಕ ಈ ವಿಡಿಯೋವನ್ನ ನೋಡಿದಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ, ಆದಷ್ಟು ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡ್ರಿ, ಲೈಕ್ ಮಾಡ್ರಿ, ಆಮೇಲೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಮಸ್ಕಾರ.